ಸರ್ ನನಗೆ ವಿನಯ್ ಕಾರ್ತಿಕ್ ಹೇಳಿದಂಗೆ ಒಂದು ಕೈ ಕಾರ್ತಿಕ್ದಾಗಿರ್ಬೇಕು, ಇನ್ನೊಂದು ಕೈ ವಿನಯ್ದಾಗಿರ್ಬೇಕು. ವಿನಯ್ ಹೌದು ರೂಡು, ಮಾತಾಡ್ಬಿಡ್ತಾನೆ ಸ್ಟ್ರೇಟ್ ಫಾರ್ವರ್ಡ್, ಬಟ್ ಅವನು ಗೇಮ್ ಆಡ್ತಾ ಇದ್ದಾನೆ, ಹೆಂಗೆ ಆಡಬೇಕು ಹಂಗೆ ಆಡ್ತಿದ್ದಾನೆ. ಸೊ ನನಗೆ ಕಾರ್ತಿಕ್ಕು ವಿನಯ್. ಸರ್ ಒನ್ ಬೆಸ್ಟ್ ಥಿಂಗ್ ಅಂದರೆ ಅವ್ರು ಎಷ್ಟೇ ಜಗಳ ಆಡ್ಬೋದು, ಅಲ್ಲ ಅವ್ರು ಎಷ್ಟೇ ಫ್ರೆಂಡ್ಸ್ ಆಗಿರ್ಬೋದು, ಗೇಮ್ಗೋಸ್ಕರ ಜಗಳ ಆಡ ಆ್ಯಂಡ್ ಅಗೇನ್ ಅಟ್ ದ ಎಂಡ್ ಆಫ್ ದ ಡೇ ಕೈ ಅದೊಂದು ಸಿಗ್ನೇಚರ್ ಮೂಮೆಂಟ್ ಇದೆ, ಅದು ಸಕ್ಕತ್ತಾಗಿರುತ್ತೆ. ನಾನು ನೀನು ಮಾಡ್ತಿರ್ತೀವಲ್ಲ, ನಾನು ಬಂದು ಹೊಟ್ಟೆ ಕುದಿತೀನಿ ಆಡ್ಬಿಡೋದು. ನನಗೆ ಗ್ಲಿಮ್ಸ್ ಮೇಲೆ ಹೇಳೋದಾದ್ರೆ ಸರ್ ನನಗೆ ವಿನಯ್ ಅವರು ಅನ್ಸುತ್ತೆ ಸರ್. ಸೊ ಬಿಕಾಸ್ ಅವ್ರ ಮೇಲ್ಗಡೆ ಹಾರ್ಶ್ ಇರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಪರ್ಸನ್ ಒಂದು ಹ್ಯೂಮನ್ ಆಗಿರೋದು ಬರೋ ಟೈಮಲ್ಲಿ ಅವ್ರು ಯಾವಾಗಲೂ ನನಗೆ ಇದು ಸ್ಟೋನ್ ಮೈ ಹಾರ್ಟ್. ಓಕೆ, ಎಲ್ಲ ಸಲ ಏನೋ ಒಂದು ಮಾನವೀಯತೆ ವಿಷಯ ಬಂದಾಗ ಅವ್ರು ಯಾವಾಗಲೂ ಸೋತಿದ್ದಾರೆ ಅಂತ ಅನ್ಸುತ್ತೆ ಸರ್. ನೀವು ನನಗೆ ಪರ್ಸನಲಿ ಕಾರ್ತಿಕ್ ಮತ್ತು ವರ್ತೂರ್ ಸಂತೋಷ್ ಅವರು. ನನಗೆ ಕಾರ್ತಿಕ್ ಅವ್ರು ಏನಂದರೆ ಲಾಯಲ್, ತುಂಬ ಲಾಯಲ್. ಅಂದರೆ ಅವರು ಒಬ್ಬರನ್ನ ನಂಬಿದ್ದಾರೆ ಅಂದರೆ ಅವ್ರ ಹಿಂದೆನೇ ಇರ್ತಾರೆ. ಅವ್ರು ಕೆಟ್ಟದ್ದು ಮಾಡಲಿ ಒಳ್ಳೇದು ಮಾಡಲಿ, ಬಟ್ ಇವ್ನು ನನ್ನ ಹಿಂದೆ ಇದ್ದೇನೆ ಅನ್ನೋ ಒಂದು ನಂಬಿಕೆನ ಅವ್ರು ಉಳಿಸ್ಕೊತಾರೆ. ವಾಟ್ ಎವರ್ ಇಟ್ ಟೇಕ್ಸ್. ಇವ್ನು ಬ್ಲೈಂಡಾಗಿ ಹೋಗ್ಬಿಡ್ತಾನೆ, ಬಟ್ ಸ್ಟ್ರೈಟ್ ಫಾರ್ವರ್ಡ್ ಇರೋದ್ರಿಂದ ನನಗೆ ಕಾರ್ತಿಕ್ ತುಂಬ ಇಷ್ಟ. ಇನ್ನೊಂದು ವರ್ತೂರ್ ಸಂತೋಷ್ ಅವರು ಮನೇಲಿರೋದಕ್ಕೂ ಆಚಾರಕ್ಕೂ ತುಂಬ ವ್ಯತ್ಯಾಸ ಇದೆ. ವರ್ತೂರ್ ಸಂತೋಷ್ ಅವರು ಏನಂದರೆ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಾರೆ, ಹಂಬಲ್ ಆಗಿರ್ತಾರೆ ಕೆಲವೊಬ್ರು. ಬಟ್ ಅವ್ರಿಗೆ ಪೀಕ್ಸ್ ಬಂದಾಗ ಅವರು ಒಂದು ವಾಯ್ಸ್ ಬರುತ್ತೆ, ಬಟ್ ಆಟೋಮೆಟಿಕ್ಲಿ ಕಂಟ್ರೋಲ್ ಮಾಡ್ತಾರೆ. ನೀವು ಅವ್ರನ್ನ ಬಿಗ್ ಬಾಸ್ ಹೌಸಿಂದ ಆಚೆ ವರ್ತೂರ ಸಂತೋಷ್ ಅವ್ರ ಕಡೆಯಿಂದ ನೋಡಿದ್ರೆ ಅವ್ರು ಮಾತ್ರ ಲ್ಯಾಂಗ್ವೇಜೇ ಬೇರೆ.